ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಡೇ 3 ಇನ್ ಗೋವಾ. ಎಷ್ಟು ನೋಡಿ ಚಂದ ಅಲ್ಲ, ಹೆಂಗೆ ಕಾಣ್ತಿದೆ ವ್ಯೂ. ನಾವಿದ್ದಿದ್ದು ರೆಸಾರ್ಟ್ ಸುತ್ತಾರದ ಅಲ್ಲಿಂದ ಸ್ಟಾರ್ಟ್ ಆದ್ವಿ. ನಾವು ಇವತ್ತು ಸ್ಕೂಟಿನ ರೆಂಟಿಗೆ ಮಾಡಿದ್ವಿ. ರೆಂಟಿಗೆ ತೊಗೊಂಡು, ಯಾಕಂದರೆ ಎಲ್ಲ ಜಾಗ ಕಡೆ ಕಾರ್ ಹೋಗೋಕ್ಕಾಗಲ್ಲ ಅಂತ ನೋಡಿ. ಇದೇ ಡಿಯರ್ ಜಿಂದಗಿ ಮೂವಿದು ವ್ಯೂ ಪಾಯಿಂಟು. ಶಾರುಖ್ ಖಾನು, ಆಲಿಯಾ ಭಟ್ಟು ಲವ್ ಯು ಜಿಂದಗಿ ಅಂತ ಆಡ್ತಾರಲ್ಲ, ಇದೇ ನೋಡಿ. ಅಲ್ಲಿ ನಮ್ಮ ಪ್ರಭು ಕಂಡ, ಜೈ ಪ್ರಭು. ಅಲ್ಲಿಂದ ಸೀದಾ ನಾವು ಹೋಗಿದ್ದು ಮಾಪುಸ ಮಾರ್ಕೆಟ್ಗೆ. ಅಲ್ಲಿ ಒಂಚೂರು ಎಕ್ಸ್ಪ್ಲೋರ್ ಮಾಡಿದಾಗ ಈ ಹುಡುಗ ಕಂಡ, ಅಣ್ಣ ತಗರಣ ಇದೊಂದು, ನಂದು ಇನ್ನೂ ವ್ಯಾಪಾರನೇ ಆಗಿಲ್ಲ ಹಂಗೆ ಅಂತ ಇದ್ದೆ. ಅಷ್ಟರಲ್ಲಿ ಆದೇಶಕ್ಕೆ ಹಸುವಾಗಿತ್ತಂತ ಒಂಚೂರು ಸ್ವೀಟ್ ತಿನ್ನಿಸಿದ್ವಿ. ಅಲ್ಲಿಂದ ನೋಡಿ ನಾವು ಬ್ಯಾಕ್ ಟು ಕ್ಯಾರಂಗೋಟ್ ಅಂದಾಗೆ ಈ ಒಂದು ಚರ್ಚ್ ನೋಡಿ ಭಾಳ ಒಂಥರ ಇದಾಯಿತು, ಅಟ್ರಾಕ್ಟಿವ್ ಅನಿಸಿತ್ತು. ಅಲ್ಲಿಂದ ಹೋದ್ವಿ. ಚರ್ಚ್ ಆಫ್ ಸೆಂಟ್ ಅಲೆಕ್ಸ್ ಕ್ಯಾಲಂಗೋಟಿ. ಏನಿದೆ ನೋಡಿ ಗುರು ಇವರು ಇಂಟೀರಿಯರ್, ಬೆಂಕಿ. ಪ್ರಭು ನೋಡಿ ಆಶೀರ್ವಾದ ಪಡ್ಕೊಂಡ್ವಿ. ಅಲ್ಲಿಂದ ನಾವು ಅಲ್ಲಿ ಇಟ್ಟಿರೋ ಬೈಬಲ್ ನೋಡ್ಕೊಂಡು, ಇದೇ ನೋಡಿ ಈಚೆ ಕಡೆಯಿಂದ ಔಟ್ಲುಕ್ ಯಾವ ಥರ ಕಾಣ್ತಾ ಇದೆ. ಹತ್ತಿರ 1565 ಸೆಂಚುರಿಯಲ್ಲಿ ಈ ಥರ ಒಂದು ಅಡಿಗೆಲ್ಲ ಹಾಕಿ ಹತ್ತಿರ ಇದು ಒಂದು 100 ವರ್ಷ 150 ವರ್ಷ ತಗೊಂಡಿದ್ದಾರಂತೆ ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು. ಇದು ಕ್ಯಾಲಂಗುಟ್ಟಿ ಸೆಂಟ್ರ್ ಮೇನ್ ಏರಿಯಾದಲ್ಲೇ ಒಂದು ಹತ್ತಿರ 1 ಎಕರೆಯಲ್ಲಿ ಇರ್ಬೋದೇನಪ್ಪ ಇದು ಚರ್ಚು. ಸುತ್ತಾರದ ತೆಂಗಿನ ಗಿಡಗಳು ನಡಕ್ಕೆ ಈ ಚರ್ಚು. ಆದರೆ ಸರಿಸುಮಾರು ಗೋವಾದಲ್ಲಿ ತುಂಬ ಚರ್ಚ್ಗಳಿವೆ, ಆದರೆ ಅದರಲ್ಲೇ ಇದೊಂದು ಬೆಸ್ಟ್ ಅನ್ಬೋದು. ಅಲ್ಲಿಂದ ನಮ್ಮ ದಾರಿ ಸಾಕ್ತಾಯಿತ್ತು ಆಗೋಡ್ ಫೋರ್ಟಿಗೆ. ನಿನ್ನೆ ಲೋವರ್ ಪಾರ್ಟ್ ನೋಡಿದ್ವಿ, ಇವತ್ತು ಅಪ್ಪರ್ ಪಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿದ್ವಿ. ಇದೇ ಥರ ಸ್ಟಾರ್ಟ್ ಆದ್ವಿ. ಅಲ್ಲಿಂದ ನೋಡಿ ನಮ್ಮ ಬಾಯ್ಸು ಫುಲ್ಲು ಸುಸ್ತಾಗಿತ್ತು. ಆಲ್ರೆಡಿ ಸೂರ್ಯ ನೆತ್ತಿ ಮೇಲೆ ತೇರ್ತಾ ಇದ್ದ. ಆದೇಶ್ ಋಷಿಕೇಶಿಗಂತರೂ ನಮ್ಮ ಕ್ಯಾಪ್ಟನಿಗೆ ಜಾಕ್ ಸ್ಪ್ಯಾರೋ ಅಂತರೂ ನಡೆಯೋಕ್ಕಾಗ್ತಿದ್ದಿಲ್ಲ. ಕ್ಯಾಪ್ಟನ್ ಅಮೇರಿಕಾ, ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ನೋಡಿ ಹೆಂಗೆ ಹೋಯ್ತಾರೆ. ಅವಾಗಿನ ಕಾಲದಲ್ಲೇ ಈ ಥರ ಪ್ಲ್ಯಾಂಡ್ ಆಗಿ ಇದು ಮಾಡಿದ್ದಾರೆ ನೋಡಿ. ಅದು ರೆಡ್ ಕಲರ್ ಕಾಣ್ತಿದ್ದಿಲ್ಲ, ವಾಟರ್ ಟ್ಯಾಂಕ್ ಸ್ಟೋರೇಜ್ ಅದು. ಹತ್ತಿರ ಎಷ್ಟೋ 5000 ಗ್ಯಾಲನ್ನು ಏನೋ ಅಂತಂದ್ರಪ್ಪ. ಯಾವ ಥರ ಕಾಣ್ತಾ ಇದೆ ನೋಡಿ ಇದು ವ್ಯೂ. ಆಕಾಶಣ್ಣ ಎಲ್ರಿಗೂ ನಮಸ್ಕಾರ ಅಂತಂದ. ಅಲ್ಲಿಂದ ನೋಡಿ ಬೀಚ್ ಎಷ್ಟು ಚಂದ ಅಲ್ಲ, ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ಸುತ್ತಾರದ ಬಿಲ್ಡಿಂಗ್ಗಳು, ಎಲ್ಲಿ ನೋಡಿದ್ರು ಬರೀ ಗೋವಾದಲ್ಲಿ ಬರೀ ಟೂರಿಸ್ಟ್. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಂಗಾಗಿ ನಾನು ಟವಲ್ ಅಂತೂ ಸುತ್ಕೊಂಡ್ಬಿಟ್ಟಿದ್ದೆ ನೋಡಿ. ಯಾವ ಥರ ಕಾಣ್ತಿದೆ. ಇದು ಲೈಟ್ ಹೌಸ್ ಹಳೇದು. ನಾವು ಈಗ ಹೊಸ ಲೈಟ್ ಹೌಸ್ಗೆ ನೋಡೋಣ ಅಂತ ಹೋದ್ವಿ. ನಮ್ಮ ಹುಡುಗರಂತರೂ ಗುರು ಎಷ್ಟು ಕಡೆ ಎಂಟ್ರಿ ಫೀಸ್ ಕಟ್ಟಬೇಕಪ್ಪ ಅಂತಂದು ಸಾಕಾಗಿತ್ತು. ಅಲ್ಲಿಂದ ನೋಡಿ ಒಳಗಡೆ ಹತ್ಬೇಕಿದ್ದು. ನಮ್ಮ ಕ್ಯಾಪ್ಟನ್ ಅಮೇರಿಕಾ ಹತ್ತಕ್ಕೆ ಹೋದ, ತಲೆಗೆ ಬಡಿಸ್ಕೊಂಡ. ಆದರೂ ಜಿಂಗ್ ಚಾಕ್ ನೋಡಿ, ಆ ಹೊಸ ಲೈಟ್ ಹೌಸಿಂದ ಈ ಥರ ಕಾಣ್ತಾ ಇತ್ತು ವ್ಯೂ. ಯಾವ ಥರ ಇದೆ ನಮಗೇನಪ್ಪ ಅಂತಂದ್ರೆ ಕಾತುರ್ಯ, ಲೈಟ್ ಹೌಸಲ್ಲಿ ಏನಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಇದೇ ಥರ ಇರುತ್ತೆ ನೋಡಿ. ಇದೇ ನಮ್ಮ ಲೈಟ್ ಬ್ಲಿಂಕ್ ಆಗೋದು. ಅಲ್ಲಿಂದ ಈಚೆ ಕಡೆ ಬಂದಾಗ ಗೊತ್ತಾಯಿತು, ಈ ಥರ ಒಂದು 60 ವರ್ಷದ್ದು ಹಳೇದು ಬ್ಯಾನಿಯನ್ ಟ್ರೀ ಕಾಣಿತು. ಅಲ್ಲಿಂದ ಬ್ಯಾಕ್ ಟು ಚಲೋ ಸನ್ಸೆಟ್ಟು ನೋಡೋಣ ಅಂತಂದು ಕ್ಯಾಲಂಗುಟ್ಟಿ ಬೀಚ್ಗೆ ನಮ್ಮ ಕಡೆ ಪಯಣ. ಜನಗಳಂತರೂ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಸನ್ಸೆಟ್ ನೋಡಿಕೊಂಡು ಲೈಟಾಗಿ ಡೇ 3 ಆಫ್ ಸನ್ಸೆಟ್ ಅಂತಂದು ನೋಡಿ ಭಾಳ ಖುಷಿಯಾಯಿತು. ಅಲ್ಲಿಂದ ಸೀದಾ ಪಣಜಿಂಗೆ ಹೋದ್ವಿ ನಾವು. ಯಾಕಪ್ಪ ಅಂದರೆ ಅಲ್ಲಿ ಫೌಂಟೇನ್ ಸ್ಟ್ರೀಟ್ ನೋಡೋಣ ಅಂತ ಹೋದ್ವಿ. ಬಟ್ ಅದೇನು ವರ್ಕೌಟ್ ಆಗಲಿಲ್ಲ. ಮತ್ತು ಚಲೋ ಅಂತಂದು ಬಾಗಾ ಬೀಚಿಗೆ ಮತ್ತೆ ಬಂದ್ವಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಯಾಕಂದರೆ ಅಲ್ಲಿ ಚೆನ್ನಾಗಿ ಲೈಟಿಂಗ್ ಇರುತ್ತಂತ ನಮ್ಮ ಆಕಾಶಣ್ಣ ಅಂತಂದ. ಗಿರೀಶಣ್ಣ ಅಂತರೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೆ ಈ ಲೈಟಿಂಗ್ ನೋಡಿ. ಆ ಫಾರಿನರ್ಸು, ಈ ಲೈಟಿಂಗು. ನಾನು ಹೇಳಿದೆ ಗಿರೀಶ್ ಅಣ್ಣಗೆ, ನೀನು ಮದುವೆ ಆದಮೇಲೆ ಇಲ್ಲೇ ಕರ್ಕೊಂಬರೋಕೆ ನೋಡಪ್ಪ ಬಾಬಿನ ಅಂತಂದೆ. ಚಲೋ ಗಾಯ್ಸ್,